ಬಾಯ್ಸು ಈಗ ಇಲ್ಲಿ ಟೆಂಟ್ ಹಾಕಿಸ್ತಾ ಇದ್ದೀವಿ. ನಮ್ಮ ಸ್ಟೇಟ್ ಟೆಂಟಲ್ಲಿ ಆ್ಯಕ್ಚುಲಿ ಇಲ್ಲಿ ನೋಡಿ ಇದು ವ್ಯೂ ಅಲ್ಲಿ ಎಷ್ಟು ಚೆನ್ನಾಗಿ ಲಾನ್ ಮೇಲೆ ಟೆಂಟ್ನ ಹಾಕುವಂಥದ್ದು. ಇಲ್ಲಿ ನಾವು 3 ಟೆಂಟ್ನ ತೊಗೊಂಡಿದ್ದೀವಿ ಶೇರಿಂಗಲ್ಲಿ. ಸೊ ಇರೋದು 6 ಜನ ಆರಾಮಾಗಿ 2 ಅಂತ ಇದ್ರೂ ಆರಾಮಾಗಿರ್ಬೋದು. ಸೊ ಟೆಂಟಿನ ವ್ಯೂ ಎಲ್ಲ ರೆಡಿ, ಮ್ಯಾಟೆಲ್ಲ ಹಾಸಿದ್ದಾರೆ. ಮಜಾ ಗಾಯ್ಸ್, ರೆಡಿನಾ ಆಟ ಆಡೋದಕ್ಕೆ? ಸೊ ಈಗ ಅಡ್ವೆಂಚರ್ ಟೈಮ್, ಬನ್ನಿ ಆಟ ಆಡೋಣ. ಬಾಯ್ ಕಿರಣ. ಮೊದಲ ಗೇಮ್ ಕಿರಣ ಆಡ್ತಾ ಇದ್ದಾನೆ. ಸೊ ಇದು ಒಂದು ಕಂಪ್ಲೀಟ್ ಸರ್ಕ್ಯೂಟ್ ಇರೋದು, ಹಿಂಗೋಗಿ ಹಿಂಗೆ ಬರೋದಕ್ಕೆ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ನೈಸ್, ವೆರಿ ನೈಸ್, ತುಂಬ ಚೆನ್ನಾಗಿದೆ. ಎಲ್ಲ ಬೈಕ್ ಬರ್ತಾ ಇದೆ ಆ್ಯಕ್ಚುಲಿ. ಓಕೆ, ಮಾಡ್ಬಿಟ್ಟೆ. ಚಂದ ಸ್ಟಕ್ಕು. ಚಂದ ಇಲ್ಲೇನು ಟೈಟ್, ಎಲ್ಲ ಟೈಟ್ ಇದೆ. ವಾಪಸ್ ಹಂಗೆ ಹೋಗು. ಕಮಾನ್ ಕಿರಣ. ಅದೆಲ್ಲ ಇನ್ನೂ ಕಷ್ಟ. ಚಂದು, ಕಮಾನ್ ಚಂದು. ಚಂದು, ಇವರ್ ಫಸ್ಟ್ ಲೆಗ್ ಪುಟಿಂಗು ಹೋಗ್ತಾ ಇದೆ. ಹಾ, ಎತ್ತಿಂಗು ಪುಟಿಂಗು. ಕಮಾನ್. ಓ ಕಮಾನ್ ದಿಲೀಪ್. ಐ ಆಮ್ ಓಕೆ ಬಟ್ ಥೋಡಾ ಚಲೋ ಬ್ಯಾಕ್ ಸೈಡ್. ಕನ್ನಡದ ಕಂದ, ಕನ್ನಡದ ಕುಡಿ ಮಚ್ಚಿಡ್ಕೊಂಡ್ ಬರ್ತಾನೆ ಯಾರನ್ನ ಹೊಡಿಯಕ್ಕೆ. ಬಾಯ್ಸ್ ಈಗ ಇರೋದು ಚಂದನ ಅವರಿಗೆ. ಹಬ್ಬ ವೆರಿ ಈಸಿ ಚಂದು. ದೀಪಾವಳಿ ಇವಾಗ ಸ್ಟಾರ್ಟ್. ತುಂಬಾ ಇನ್ನು ಬರಲ್ಲ, ನೀನ್ ಬರ್ಬೇಕು. ಹಿಂದೆ ಬಾಗ್ತೀರಾ? ನಮ್ ಗೈಡು. ಹಾ ಮೇಡಮ್, ಇವಾಗ ಕೇಬಲ್ ಮೇಲೆ ಕಾಲು ಇಡ್ಬೇಕು. ಕೇಬಲ್ ಮೇಲೆ ಇಲ್ಲ, ಗ್ರಿಪ್ ಅಂದ್ರೆ ಮುಂದೆ ನೋಡಿ ಹೈಟ್ ಆಗುತ್ತೆ. ಗ್ರಿಪ್ ಚೆನ್ನಾಗಿದೆ. ಮುಂದೆ ಬ್ಯಾಂಡ್ ಆಗಿ ಚೂರು ಹಿಂದೆ, ಬಾಡಿ ಬ್ಯಾಲೆನ್ಸ್ ಮುಂದೆ ತಗೊಳ್ಳಿ, ಫುಲ್ ಮುಂದೆ ಬಂದು ಒಂಚೂರು ಹಿಂದೆ ಹೋಗಿ ಮಚ್ಚಾ. ಇಲ್ಲ ಮುಂದೆ ನೀನು ಬಾ, ಲಾಕಲ್ಲೇ ನೀನು. ಬಿಡಿ ಅವಳು ಗೊತ್ತು. ಬ್ರೋ ಬಿಡಿ ಅವಳು ಗೊತ್ತು, ಬಿಡಿ. ಕೌಶಿ ಸೂಪರ್. ಬಂದು ಬಾಯಿಗೆ ಬಿತ್ತಾಕ ರೆಂಟ್ ಆಗಿ ಇಟ್ಕೊಳ್ಳೋ. ಬಿಡು ಏನ್ ಫಾರ್ವರ್ಡ್ ಆಗಿ ಟಕೇಶಿಸ್ ಕ್ಯಾಸ್ಟಲ್ ತರ ಆಗಿಲ್ವಾ ಇದು? ಟಕೇಶಿಸ್ ಕ್ಯಾಸ್ಟಲ್ ಅಂತ ಪೋಗೋಲ್ ಬರ್ತಿತ್ತಲ್ಲ ಅವಾಗ. ಟಾಸ್ಕ್ ನ ಕಂಪ್ಲೀಟ್ ಮಾಡಿದ ಮೊದಲನೇ ಪ್ರಶಸ್ತಿ ಕಿರಣಂಗೆ. ಸೊ ಈಗ ತೆಂಗಿನಕಾಯಿ ಕೊಡ್ತಾ ಇದ್ದೀನಿ. ಮೊದಲನೇ ಪ್ರಶಸ್ತಿ ಕಿರಣ, ಥ್ಯಾಂಕ್ ಯು. ಎರಡನೇ ಪ್ರಶಸ್ತಿ ನಿತಿನ, ಮೂರನೇ ಪ್ರಶಸ್ತಿ ದಿಲೀಪ್. ಸೊ ಸೂಪರ್ ಆಗಿತ್ತು ಟ್ರಯಲ್ಸ್, ಒಂಥರ ಫುಲ್ ಅಡ್ವೆಂಚರ್ ಆಗಿ ಸೂಪರ್ ಡೂಪರ್ ಆಗಿತ್ತು. ಈಗ ಕೌಶಿಕ್ ಕೂಡ ಮುಗಿಸಿದ್ದಾನೆ. ನೆಕ್ಸ್ಟ್ ಯಾವ ಗೇಮು ಅಂತ ಹೇಳಿ ತೋರಿಸ್ತೀನಿ, ಬನ್ನಿ.
ಈಗ ಜಿಪ್ ಲೈನ್ ಆಡುವ ಸಮಯ. ಸೊ ಈಗ ಪೂಲ್ ಟೈಮ್. ಮಳೆ ಬಂದು ನೀರು ಕ್ಲೋರಿನ್ ವಾಟರ್ ಇದಾಗಿ ಸ್ವಲ್ಪ ಬ್ಲ್ಯಾಕ್ ಆಗಿದೆ, ಬಟ್ ನೀರು ತುಂಬ ಫ್ರೆಶ್ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ನಾವು ಇಲ್ಲೇ ಸ್ಟೇ ಆಗ್ತಾ ಇರೋದು. 24 ಅವರ್ಸಿನ ಪ್ಯಾಕೇಜನ್ನ ತೊಗೊಂಡಿದ್ದು ನಾವು. ಸೂಪರಾಗಿದೆ. ಇವಾಗ ಒಳ್ಳೆ ಸ್ನ್ಯಾಕ್ಸ್ ಆಯಿತು, ಬಜ್ಜಿ ಮತ್ತು ಟೀ. ನಮ್ಮ ಟೆಂಟಿನ ಸೆಟಪ್ ಇಲ್ಲಿ ನೋಡಿ ಸೂಪರಾಗಿದೆ. ಒಳ್ಳೆ ತೆಂಗಿನ ಮರದ ಕೆಳಗಡೆ ನಿಮಗೆ ಕಾಣಲ್ಲ ಕತ್ಲೆಯಲ್ಲಿ. ಸೂಪರ್ ಡೂಪರಾಗಿ ಮಜಾ ಮಾಡಿದ್ವಿ ಮಾತ್ರ. ಇವತ್ತು ಬಹಳಷ್ಟು ಗೇಮ್ಸ್ನ ಆಡಿದ್ವಿ, ಪೂಲಲ್ಲಿ ಇಳಿದ್ವಿ, ತುಂಬಾ ಚೆನ್ನಾಗಿತ್ತು. ಈಗ ಸ್ವಲ್ಪ ಫೈರ್ ಕ್ಯಾಂಪ್ ಕೂಡ ಹಾಕ್ತಾ ಇದ್ದಾರೆ. ಮಳೆ ಬೇರೆ ಶುರು ಆಗ್ತಾ ಇದೆ, ಹನಿತಾ ಇದೆ. ಇವಾಗ ಸ್ವಲ್ಪ ಚಿಲೌಟ್ ಮಾಡುವ ಸಮಯ. ರಚ್ಕೆದವನೆ ಒಳ್ಳೆ ಪೀಸಾಗಿ ಫೈರ್ ಕ್ಯಾಂಪ್ ಹಾಕೊಂಡು ಎಲ್ಲರೂ ಕೂತಿದ್ದೀವಿ ತಂಪಾದ ವಾತಾವರಣದಲ್ಲಿ. ಇವತ್ತಿನ ರಾತ್ರಿ ಇಲ್ಲಿಗೆ ಎಂಡು, ಮತ್ತು ನಾಳೆ ಬೆಳಗ್ಗೆ ಏನು ಕತೆ ಅಂತ ಹೇಳ್ತೀನಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಶುಭೋದಯ ಗಾಯ್ಸ್. ಶುಭ ಮುಂಜಾನೆ ಗಾಯ್ಸ್. ನಿದ್ದೆ ಮಾಡಿದ್ರ ಮಕ್ಕಳ ಎಲ್ಲರೂ ಟೆಂಟ್ ಒಳಗೆ. ದಿಲೀಪ್ ಇನ್ನ ಎದ್ದಿಲ್ಲ. ಊಟ ಆಯ್ತಾ ದಿಲೀಪ್? ದಿಲೀಪ್ ಊಟ ಚೆನ್ನಾಗಿದ್ಯಪ್ಪ. ಬ್ರೇಕ್ಫಾಸ್ಟ್ ಆಯ್ತು. ಆಚೆ ಬರಪ್ಪ ಕಂದ. ಬೆಳಗ್ಗೆ ಬೆಳಗ್ಗೆ ವರ್ಕೌಟ್ ಮಾಡಿಸ್ತಾ ಇದ್ದೀರಾ? ಫೋಟೋ ಅಲ್ಲ, ಟ್ರೆಕ್ಕಿಂಗ್ ಕರ್ಕೊಂಡೋಯ್ತವ್ರೆ ಬಾಯ್ಸ್. ಇವಾಗ 6 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಬನ್ನಿ ನಮ್ಮ ವ್ಯವಸ್ಥೆಗಳನ್ನ ತೋರಿಸ್ತೀವಿ. ರಪ್ಪ ಬನ್ನಿ, ಬೇಗ ಬೇಗ ಬರಬೇಕು. ಟಿಕೆಟ್ ಹುಣ್ಸೆಹಣ್ಣು ಕದೀತಾ ಇದ್ದಾನೆ ದಿಲೀಪು. ಅಲ್ಲೋಡಿ ಹುಣ್ಸೆಹಣ್ಣು. ಆ್ಯಕ್ಚುಲಿ ಪೀಸಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಮುಂದೆ ರೂಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಹಾಂ, ಖಾಲಿ ಹೊಟ್ಟೆಲಿ ಹುಣ್ಸೆಹಣ್ಣು ತಿನ್ನೋದು ಯಾರಾದರೂ ನೋಡಿದ್ದೀರಾ? ಇಲ್ಲಿ ನೋಡಿ, ಹಸಿ ಹುಣ್ಸೆಹಣ್ಣು. ಡ್ರೋನ್ ಹಾರಿಸುವ ಸಮಯವಾಗಿದೆ ನೋಡಿ ಫ್ರೆಂಡ್ಸ್. ಡ್ರೋನ್ ಚೆಂದು ಇವಾಗ.
ಓ ಸೂಪರ್ ಹೋಯ್ತಾ ಒಂದು ಹಿಂಗೆ ಕೊಡ್ತಾರೋ ಫುಲ್ಲಿನೇ. ನಮ್ಮ ಡೇ ಔಟಿಂಗ್ ಹೊಂಬಾಳೆ ರೆಸಾರ್ಟ್ಸಲ್ಲಿ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆಯೇ ಸರ್ವಿಸ್ ಕೂಡ, ಫುಡ್ ಕೂಡ ಚೆನ್ನಾಗಿದೆ, ವೆಜ್ಜು ನಾನ್ ವೆಜ್ ಎಲ್ಲನೂ. ಪರ್ ಹೆಡ್ಡು 1600 ರುಪೀಸ್ ಬಿದ್ದಿರೋದು. ಟೆಂಟ್ ಸ್ಟೇ ಇಲ್ಲಿ ಪ್ಲಸ್ ರೂಮ್ ಕೂಡ ಇದೆ. ಟೆಂಟ್ ಆದರೂ ತೊಗೋಬೋದು, ರೂಮ್ ಆದರೂ ತೊಗೋಬೋದು, ಎಲ್ಲನೂ ಚೆನ್ನಾಗಿತ್ತು. ಹಾಗೆ ಟ್ರೆಕ್ಕಿಂಗ್ ಕೂಡ ಇತ್ತು. ಗೇಮ್ಸ್ ಅಂದು ಸೂಪರ್ ಡೂಪರಾಗಿ ಎಂಜಾಯ್ ಮಾಡಿದ್ದೀವಿ ಪ್ರತಿಯೊಬ್ಬರು. ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು ಎಲ್ಲನೂ ಇತ್ತು. ಸೊ ಸೂಪರ್ ಡೂಪರಾಗಿ ಒಂದೊಳ್ಳೆ ರಿಫ್ರೆಶಿಂಗ್ ಆಗಿರೋವಂಥ ಒಂದು ಔಟಿಂಗಿಗೆ ನಾವು ಬಂದಿದ್ದು, ತುಂಬಾ ಎಂಜಾಯ್ ಮಾಡಿದ್ದೀವಿ. ಸೊ ಔಟ್ ಆಫ್ 5 ನಾನು ಇಲ್ಲಿ 4ನ ಕೊಡ್ತೀನಿ ರೇಟಿಂಗ್ಸು. ಸೊ ನೀವು ಇಲ್ಲಿ ಡೇ ಔಟಿಂಗಿಗೆ ಬರಬೇಕು, ಇಲ್ಲಾಂದರೆ 24 ಅವರ್ಸ್ ಔಟಿಂಗ್ ಮಾಡುವಂಥ ಯೋಚನೆಯಲ್ಲಿದ್ರೂ ಖಂಡಿತವಾಗ್ಲೂ ಬರ್ಬೋದು. ಡಿಸ್ಕ್ರಿಪ್ಷನಲ್ಲಿ ಈ ಒಂದು ರೆಸಾರ್ಟಿನ ಲೊಕೇಶನ್ನ ಹಾಕಿರ್ತೀನಿ, ಕನಕಪುರ ಅಲ್ಲಿ ಬರುವಂಥದ್ದು. ಸೊ ದಯವಿಟ್ಟು ಬುಕಿಂಗ್ಸ್ನ ಮಾಡ್ಕೊಳ್ಳಿ ಬರೋಕ್ಕಿಂತ ಮುಂಚೆ, ಯಾಕಂದರೆ ತುಂಬ ವೀಕೆಂಡ್ ಆಗಿರೋದ್ರಿಂದ ರಶ್ ಸುಮಾರು ಇವಾಗ ಜನಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಸೊ ಪ್ರೀ ಬುಕ್ಕಿಂಗ್ನ ಮಾಡಿಕೊಂಡು ಈ ರೆಸಾರ್ಟ್ಗೆ ಬನ್ನಿ, ಒಂದು ಡೇ ಔಟಿಂಗು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಇದಾಗಿತ್ತು ಈ ವ್ಲಾಗ್. ಸಿಗ್ತೀನಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೊಂದಿಗೆ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು.